ಕೊನೆಗೂ ರಾಜೀನಾಮೆ ಕೊಟ್ಟರು. ನೀವು ಹೇಳ್ತೀರಲ್ಲ, ಕೊನೆಗೂ 47 ದಿವಸ ಇಡೀ ಮಕ್ಕಳ ಭವಿಷ್ಯತ್ ಜೊತೆ ಚೆಲ್ಲಾಟ ಆಡಿ ಸುಮಾರು 10-20 ಮಕ್ಕಳು ಪ್ರಾಣ ಕಳ್ಕೊಂಡು 1.5 ಲಕ್ಷ ಜನ 2ನೇ ನೀಟ್ ಪರೀಕ್ಷೆಗೆ ಇವತ್ತು ಹಾಜರಾಗಲಿಲ್ಲ ಮಾನಸಿಕ ಒತ್ತಡದಿಂದ. ಇವತ್ತು ಪ್ರಧಾನಮಂತ್ರಿಗಳು ಇವತ್ತು ನಾಚಿಕ್ ಬಿಡುವಂತ ಪರಿಸ್ಥಿತಿ ಇದು. 24 ಗಂಟೆ ಒಳಗಡೆ ಇದನ್ನು ಮಾಡಬೇಕಾಗಿತ್ತು, ಏನಾದರೂ ಮರ್ಯಾದೆ ಉಳಿತಿತ್ತು. ಈಗ ಯುವಕರು ಇವತ್ತೊಂದು ದಿವಸ ವಿದ್ಯಾರ್ಥಿಗಳು ನಾವು ಬಹಳ ದೊಡ್ಡ ಹೋರಾಟ ಮಾಡಿದ್ಮೇಲೆ ಇವತ್ತು ಎಚ್ಚೆತ್ಕೊಂಡು ತಡವಾಗಿ ಕುಂಭಕರ್ಣದ ನಿದ್ರೆಯಿಂದ ಎಚ್ಕೊಂಡು ಈಗ ಇದನ್ನ ಅನಿವಾರ್ಯವಾಗಿ ಮಾಡಿದಾರೆ. ಯಾಕಂದ್ರೆ ಗೊತ್ತಾಯ್ತು ಅವರಿಗೆ, ಇನ್ನು ಮುಂದೆ ಇವ್ರ ಅಚ್ಚೆ ದಿನ ನಡೆಯೋದಿಲ್ಲ, ಇವರು ಸುಳ್ಳುಗಳ ನಡೆಯೋದಿಲ್ಲ ಅಂತ ತಿಳ್ಕೊಂಡು ಈಗ ಅನಿವಾರ್ಯವಾಗಿ ಇವತ್ತು ದಿವಸ ಈ ಹೆಜ್ಜೆ ಇಟ್ಟಿದ್ದಾರೆ. ಅದು ಏನು ಒತ್ತಡದಿಂದ ಇವತ್ತು ದಿವಸ ಒಂದ್ ಕಡೆ ಕಾಕ್ರೋಚ್ ಜನತಾ ಪಾರ್ಟಿ, ನಿಮ್ಮ ವ್ಯಾಂಕೋಕು ಮತ್ತು ಇನ್ನೊಂದ್ ಕಡೆ ನಮ್ಮ ಮುಖಂಡರಾದಂತ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಎಲ್ಲರೂ ಹೋರಾಟ ಮಾಡಿದ್ರಿಂದ ಇವತ್ತು ರಾಜೀನಾಮೆ ಪಡ್ಕೊಂಡಿದ್ದಾರೆ. ಆದ್ರೆ ಇಟ್ ಇಸ್ ಟೂ ಲೇಟ್. ಇದು ಮೋದಿ ಯುಗ ಅಂತ್ಯಗೊಳ್ಳಕ್ ಪ್ರಾರಂಭ ಆಗಿದೆ. 2014ರಲ್ಲಿ ಇವ್ರು ಏನು ಭರವಸೆಗಳನ್ನ ಕೊಟ್ಟು ಅಚ್ಚೇ ದಿನ ಹೆಂಗೆ ಒಳ್ಳೆ ದಿನ ಬರ್ತಾರೆ, ಎಲ್ಲಾ ಬೆಲೆಗಳು ಗಗನಕ್ಕೇರಿದಾವೆ, ಕೆಳಗಿಳಿಸ್ತೀವಿ, ಪೆಟ್ರೋಲು, ಡೀಸೆಲ್, ಗ್ಯಾಸ್ ಸಿಲಿಂಡರು, ಡಾಲರ್ ರೇಟು, ಇದೆಲ್ಲವೂ ಕೂಡ ಇವು ತುಂಬಿಸೋದಾಗಿದೆ. ಈಗ ನೆಕ್ಸ್ಟ್ ಬರ್ತದೆ ಎಥನಾಲ್. ಅದೇ ವೈಜ್ಞಾನಿಕವಾಗಿ ಅದನ್ನ ಸರಿಯಾಗಿ ಟೆಸ್ಟ್ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿ ಎಕ್ಸ್ಪರ್ಟ್ಸ್ ಅನ್ನ ತಜ್ಞನ ಕರೆದು ಬೇರೆ ಬೇರೆ ವಿದೇಶದಲ್ಲಿ ವಿಶ್ಲೇಷಿಸುವಂತಹದ್ದು ಎಥನಾಲ್ ಏನು ಬ್ರಾಜಿಲ್ ಮತ್ತು ಇನ್ನಿತರ ಕಂಟ್ರೀಸ್ ಇಂದ ಇದು ಮಾಡುವಂತಹದ್ದು, ಯಾವ ರೀತಿಯ ಜನಸಾಮಾನ್ಯರ ಏನು ವಾಹನಗಳಿದಾವೆ ಅದಕ್ಕೆ ಹಾನಿ ಆಗದ ಹಾಗೆ ಮತ್ತು ಈ ಮೈಲೇಜ್ ಕಡಿಮೆ ಆಗುವಂತದ್ದು ಏನಾಗ್ತದೆ, ಇದರೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಒಂದು ದಿವಸ ಎಥನಾಲ್ ಪಾಲಿಸಿಯನ್ನು ಮಾಡಬೇಕಾಗಿತ್ತು, ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಏಕಾಏಕಿ ಮನಸ್ಸಿಗೆ ಬಂದಂತೆ ಅವ್ರದ್ದು ಫಾರಿನ್ ಪಾಲಿಸಿನೂ ಮನಸ್ಸಿಗೆ ಬಂದಂತೆ. ಅಟಲ್ ಬಿಹಾರಿ ವಾಜಪೇಯಿ ಸದಕ್ಕೆ ಫೈನಾನ್ಷಿಯಲ್ ಪಾಲಿಸಿ ನಮ್ಮ ಫಾರಿನ್ ಪಾಲಿಸಿನ ಒಪ್ಕೊಂಡಿದ್ರು. ಇವತ್ತು ಮನಮೋಹನ್ ಸಿಂಗ್ ಅವ್ರನ್ನ ನೆನೆಸ್ಬೇಕು ನಾವು. ನರಸಿಂಹ ಅವರು ಪ್ರಧಾನಮಂತ್ರಿ ಇದ್ದಾಗ ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ, ತದನಂತರ ಅವರೇ ಪ್ರಧಾನಮಂತ್ರಿಯಾಗಿ ದೇಶಕ್ಕೆ ಒಂದು ಅತ್ಯಂತ ಹೆಮ್ಮೆ ಪಡುವಂತ ಒಂದು ಆರ್ಥಿಕ ವ್ಯವಸ್ಥೆಯನ್ನ ನಮ್ಮ ದೇಶಕ್ಕೆ ಕೊಟ್ಟಿದ್ರು. ಸಂಪೂರ್ಣವಾಗಿ ಅದನ್ನ ಹಾಳು ಮಾಡಿಬಿಟ್ಟಿದ್ದಾರೆ. ದೇಶ ಅಧೋಗತಿಗೆ ಹೋಗಿದೆ ಇವತ್ತೊಂದು ದಿವಸ.